ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯ ನಿಗದಿಪಡಿಸಿರುವಂತಹ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಸಂಘ, ಸಂಘದ ಅರ್ಥ, ಸಂಘದ ವ್ಯಾಖ್ಯೆಗಳು, ಸಂಘದ ಗುಣಲಕ್ಷಣಗಳು, ವಿವಿಧ ಸಂಘದ ಒಂದು ಪ್ರಕಾರಗಳು, ಹಾಗೆ ಸಂಘದ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಯುವಂಥ ಒಂದು ಪ್ರಯತ್ನ ಮಾಡೋಣ. ಸೊ ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ಈ ಒಂದು ಏನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಸಾಮಾಜಿಕ ರಚನೆ ಅಂದ್ರೇನು, ಸಾಮಾಜಿಕ ರಚನೆ ಮತ್ತು ರಚನೆ ಅಂಶಗಳು ಆಗಿರ್ಬೋದು, ಸಾಮಾಜಿಕ ರಚನೆಯ ಮೂಲಾಂಶಗಳಾಗಿರುವಂಥದ್ದು, ಈ ಎಲ್ಲ ಅಂಶಗಳನ್ನು ತಿಳ್ಕೊಂಡಿದ್ದೀವಿ ಅಂಥೇಳಿ. ಸೊ ಹಾಗೆಯೇ ಈ ಒಂದು ಸೆಷನ್ನ ಅಬ್ಜೆಕ್ಟಿವ್ಸ್ ಏನಿದೆ ಅಂತ ಹೇಳಿದಾಗ, ಸಂಘದ ಬಗ್ಗೆ ವಿದ್ಯಾರ್ಥಿಗಳು ಸಂಘದ ಅರ್ಥ, ವ್ಯಾಖ್ಯೆಗಳು, ಲಕ್ಷಣಗಳು, ಸಂಘದ ಪ್ರಕಾರಗಳು ಇವೆಲ್ಲವನ್ನು ಕೂಡ ಅರ್ಥೈಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಸೊ ಇಲ್ಲಿ ಮೀನಿಂಗ್ ಆಫ್ ಅಸೋಸಿಯೇಷನ್ ಅಂತ ಹೇಳಿದಾಗ, ವಿ ಯೂಸ್ ದ ವರ್ಡ್ಸ್ ಅಸೋಸಿಯೇಷನ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ very commonly in our daily talks. Sometimes those words are used interchangeably to mean one and the same, but those words are used in a specific way in sociology ಅಂತೇಳಿ. ಕೆಲವು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಂಘ ಮತ್ತು ಸಂಸ್ಥೆ ಅಂಥೇಳಿ ಎರಡನ್ನೂ ಕೂಡ ಒಂದೇ ಅರ್ಥದಲ್ಲಿ ಬಳಸುವಂಥದ್ದು ಕೂಡ ಇದೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ವಿ. ಹಾಗೆಯೇ ಸಂಘಗಳು ಯಾವ ರೀತಿಯಲ್ಲಿ ನಮ್ಮ ವ್ಯಕ್ತಿಯ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ ಅಂತೇಳಿ ನೋಡಿದಾಗ, ಒಂದಲ್ಲ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಅಂಥೇಳಿ. ನೋಡಿ, ಮಾನವನನ್ನು ಸಮೂಹ ಜೀವಿ, ಅನೇಕ ಪ್ರಾಣಿಗಳಂತೆ ಒಟ್ಟಾಗಿ ಕಲಿತು ಜೀವಿಸುವುದಷ್ಟೇ ಅಲ್ಲ, ತನ್ನ ಜೀವನಕ್ಕೊಂದು ವ್ಯವಸ್ಥಿತ ರೂಪ ಕೊಡುವುದರಲ್ಲಿ ಆತ ಯಶಸ್ವಿ ಆಗಿರ್ತಾನೆ ಅನ್ನುವಂಥದ್ದು. ಇಂದಿನ ಆಧುನಿಕ ಕಾಲದಲ್ಲಿ ಅಥವಾ ಯುಗದಲ್ಲಿ ಸಂಘಗಳ ಹೊರತಾದ ಮಾನವ ಜೀವನವನ್ನು ಊಹಿಸುವುದು ಕೂಡ ನಮಗೆ ಕಷ್ಟ ಆಗ್ಬೋದು ಅಂಥೇಳಿ. ವಾಸ್ತವವಾಗಿ ನಾವು ಏನು ವಾಸಿಸುತ್ತಿರುವಂಥದ್ದು ಕೂಡ ಸಂಘಟನೆಗಳ ಯುಗದಲ್ಲಿ. ನಮ್ಮ ಆಸಕ್ತಿಗಳ ಪೂರೈಕೆಗಾಗಿ ನಾವು ಹಿಂದೆಂದಿಗಿಂತಲೂ ಅಧಿಕವಾಗಿ ಸಂಘಗಳ ಮೊರೆ ಅನ್ನುವಂಥದ್ದು ಹೋಗಬೇಕಾಗಿದೆ ಅಂಥೇಳಿ. ಸಮಾನ ಆಸಕ್ತಿ ಹೊಂದಿರುವ ಇತರ ಜನರ ಬೆಂಬಲವಿಲ್ಲದೆ ನಾವು ಯಾವುದೇ ಒಂದು ವಿಷಯದ ಬಗ್ಗೆ, ಸಮಸ್ಯೆಯ ಬಗ್ಗೆ ಹೋರಾಡಿದರೂ ಕೂಡ ಅದು ವ್ಯರ್ಥ ಪ್ರಯತ್ನವಾಗುವಂಥದ್ದು ಅಂಥೇಳಿ ನಾವು ನೋಡ್ತಾ ಇದ್ವಿ. ಸೊ ಹಾಗಾಗಿ ಸಂಘಗಳು ನಮ್ಮ ಬೇಡಿಕೆಗಳ ಹಾಗೂ ಬಯಕೆಗಳ ಈಡೇರಿಕೆಗೆ ತೀರಾ ಅನಿವಾರ್ಯವಾಗಿ ಬೇಕಾಗಿದೆ ಅಂಥೇಳಿ. ಇಂದು ಸಮಾಜದ ಎಲ್ಲ ಸ್ತರಗಳಲ್ಲೂ, ಎಲ್ಲ ರೂಪಗಳಲ್ಲಿ, ಎಲ್ಲ ಹೆಸರುಗಳಲ್ಲಿ ಸಂಘಗಳು ಹುಟ್ಟುಕೊಂಡಿವೆ. ಹಾಗಾದರೆ ಸಂಘ ಎಂದರೇನು ಅನ್ನುವಂಥದ್ದು ನೋಡಿದ ನಾವು ಅದರ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ತಿಳಿಯುವಂಥ ಪ್ರಯತ್ನ ಮಾಡ್ಬೋದು. ಅದಕ್ಕಿಂತ ಮೊದಲು ಸಂಘಕ್ಕೆ ಒಂದು ಉದಾಹರಣೆ ಕೊಡೋದಾದರೆ ನೋಡಿ, ರಾಜಕೀಯ ಪಕ್ಷಗಳು ಕಟ್ಟಿಕೊಳ್ಳುವಂಥ ಒಂದು ಸಂಘಗಳಾಗಿರ್ಬೋದು, ಕಾರ್ಮಿಕ ಸಂಘಗಳು ಆಗಿರ್ಬೋದು, ಧಾರ್ಮಿಕ ಸಂಘಗಳು ಆಗಿರ್ಬೋದು, ವಿದ್ಯಾರ್ಥಿ ಸಂಘಗಳಾಗಿರ್ಬೋದು, ಶಿಕ್ಷಕರ ಸಂಘಟನೆಗಳಾಗಿರ್ಬೋದು, ವೃತ್ತಿಪರ ಸಂಘಗಳಾಗಿರ್ಬೋದು, ರೈತ ಸಂಘಟನೆಗಳಾಗಿರ್ಬೋದು, ಸರ್ಕಾರಿ ನೌಕರರ ಸಂಘಗಳಾಗಿರ್ಬೋದು, ಸಾಂಸ್ಕೃತಿಕ ಸಂಘಗಳಾಗಿರ್ಬೋದು, ಮಹಿಳಾ ಸಮಾಜಗಳು, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ಹೀಗೆ ಸ್ಥಳೀಯ ಮಟ್ಟದಿಂದ ಸ್ಥಾಪಿಸಲ್ಪಟ್ಟ ಸಂಘಟನೆಗಳಿಂದ ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಸ್ಥಾಪಿಸಲ್ಪಟ್ಟಂಥ ಸಂಘಗಳನ್ನು ನಾವಿಲ್ಲಿ ನೋಡ್ಬೋದು ಅಂಥೇಳಿ. ಮತ್ತು ಸರ್ವ ವ್ಯಾಪಕವಾಗಿ ನಮ್ಮ ಆಧುನಿಕ ಸಮಾಜದಲ್ಲಿ ಸಂಘಗಳು ಹರಡಿಕೊಂಡಿದೆ ಅಂಥೇಳಿ. ಆರ್ಥಿಕ, ಔದ್ಯೋಗಿಕ, ತಾಂತ್ರಿಕ, ಶೈಕ್ಷಣಿಕ, ಅಂತಾರಾಷ್ಟ್ರೀಯ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಂಘಗಳು ಅಸ್ತಿತ್ವದಲ್ಲಿ ಇವೆ ಅಂಥೇಳಿ. ಸಾಮಾಜಿಕ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಜನರ ವಿಭಿನ್ನ ಆಸಕ್ತಿಗಳ ಈಡೇರಿಕೆಗಾಗಿ ಸ್ಥಾಪಿಸಲ್ಪಡುತ್ತವೆ ಅಂಥೇಳಿ. ಯಾವುದಾದ್ರೂ ಒಂದು ಸಂಘವು ಮಾನವನ ಎಲ್ಲ ಬಯಕೆಗಳನ್ನಾಗಲಿ, ಎಲ್ಲ ಆಶಯಗಳನ್ನಾಗಲಿ ಅಥವಾ ಎಲ್ಲ ಆಸಕ್ತಿಗಳನ್ನಾಗಲಿ ಈಡೇರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆತ ಹಲವು ಬಗೆಯ ಒಂದು ಆಸಕ್ತಿಗಳ ಈಡೇರಿಕೆಗಾಗಿ ಹಲವು ವಿಧದ ಸಂಘಗಳ ಅಸ್ತಿತ್ವಕ್ಕೆ ಬರುವುದು ಅನಿವಾರ್ಯವಾಗುವುದು ಅಂಥೇಳಿ. ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಯು ಹಲವು ಸಂಘಗಳ ಸದಸ್ಯನಾಗಿರಲಿಕ್ಕೆ ಸಾಧ್ಯವಿದೆ ಅಂಥೇಳಿ. ಒಬ್ಬ ವ್ಯಕ್ತಿ ಒಂದು ರಾಜಕೀಯ ಪಕ್ಷ, ಕಾರ್ಮಿಕ ಸಂಘ, ಸಾಂಸ್ಕೃತಿಕ ಸಂಘ, ಧಾರ್ಮಿಕ ಸಂಘ, ವೃತ್ತಿ ಸಂಘ, ಮನೋರಂಜನಾ ಕೂಟ, ಕ್ರೀಡಾ ಸಂಘ, ಸಾಹಿತ್ಯ ಸಂಘ, ಹೀಗೆ ಅನೇಕ ರೀತಿಯ ಹಲವು ಸಂಘಗಳ ಸದಸ್ಯನಾಗಿರುವಂಥದ್ದು ಕೂಡ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ನೋಡೋಣ. ಸೊ ಹಾಗಾಗಿ ಸಂಘಗಳು ನಮ್ಮ ನಿತ್ಯ ಜೀವನದಲ್ಲೇ ಮೇಲೆ ತುಂಬ ಪ್ರಭಾವ ಅನ್ನುವಂಥದ್ದು ಬೀರ್ತಾ ಇದೆ ಅಂಥೇಳಿ. ಈ ಸಂಘದ ವ್ಯಾಖ್ಯೆಗಳನ್ನು ನೋಡುವಾಗ ಡೆಫಿನೇಷನ್ ಆಫ್ ಅಸೋಸಿಯೇಷನ್ ಅಂಥೇಳಿ. ಸೊ ಇಲ್ಲಿ ಮೆಕೈವರ್ ಆ್ಯಂಡ್ ಪೇಜ್ ರವರು ಏನು ಹೇಳ್ತಾ ಇದ್ದಾರೆ ಸಂಘದ ಬಗ್ಗೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಆ್ಯನ್ ಅಸೋಸಿಯೇಷನ್ ಈಸ್ ಆನ್ ಆರ್ಗನೈಜೇಷನ್ ಡೆಲಿಬರೇಟ್ಲಿ ಫಾರ್ಮ್ಡ್ for the collective persist of some interest or a set of interests which its members share ಅಂತೇಳಿ. ಸೊ ಮೆಕೈವರ್ ಮತ್ತು ಪೇಜ್ರವರು ಯಾವುದೊಂದು ಸಾಮಾನ್ಯ ಬೇಡಿಕೆಯನ್ನು ಇಲ್ಲವೇ ಅಂತಹ ಸರಣಿ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದರ ಸಲುವಾಗಿ ಸಂಘಟಿತವಾದ ಸಮೂಹವೇ ಸಂಘ.
ಸಂಘವೆಂದರೆ ಇವತ್ತು ವ್ಯಕ್ತಿಗಳು ತಮ್ಮ ಧ್ಯೇಯ ಸಾಧನೆಗಾಗಿ ಸ್ಥಾಪಿಸಿಕೊಂಡಿರುವಂಥ ಒಂದು ಸಮೂಹ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ವಿಲಿಯಂ ಪಿ ಸ್ಕಾಟ್ ರವರು ಅಸೋಸಿಯೇಷನ್ ರೆಫರ್ಸ್ ಟು ಎ ಫಾರ್ಮಲ್ ಗ್ರೂಪ್ ಆರ್ಗನೈಸ್ಡ್ ಫಾರ್ ಸ್ಪೆಷಲೈಸ್ಡ್ ಆ್ಯಂಡ್ ಸ್ಪೆಸಿಫಿಕಲಿ ಸ್ಟಾರ್ಟೆಡ್ ಪರ್ಪಸ್ ಅಂತೇಳಿ. ಸೊ ಇದರ ಅರ್ಥ ಏನು ಅಂತ ಹೇಳಿದರೆ, ವಿಲಿಯಂ ಪಿ ಸ್ಕಾಟ್ರವರು ಸಂಘವೆಂಬುದು ಒಂದು ವಿಶಿಷ್ಟವಾದ ಹಾಗೂ ನಿರ್ದಿಷ್ಟವಾಗಿ ಪ್ರಕಟಿತವಾದ ಉದ್ದೇಶ ಸಾಧನೆಗಾಗಿ ಸಂಘಟಿತವಾದ ಔಪಚಾರಿಕ ಸಮೂಹವಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಸಂಘದ ಬಗ್ಗೆ ಒಂದು ಸರಳ ಅರ್ಥದಲ್ಲಿ ಹೇಳುವುದಾದರೆ, ಯಾವುದಾದರೂ ಒಂದು ಆಸಕ್ತಿ ಅಥವಾ ಕೆಲವು ಆಸಕ್ತಿಗಳನ್ನು ಅಥವಾ ಉದ್ದೇಶಗಳನ್ನು ಈಡೇರಿಸಲು ಸಂಘಟಿತವಾಗಿರುವ ಜನಸಮೂಹವನ್ನು ನಾವು ಸಂಘ ಅಂಥೇಳಿ ಕರಿತಾ ಇದ್ದೀವಿ. ಇನ್ನು ಮುಖ್ಯವಾಗಿ ನಮ್ಮ ಅಧ್ಯಯನದ ದೃಷ್ಟಿಯಿಂದ ನೋಡುವಾಗ ಈ ಸಂಘದ ಒಂದು ಗುಣಲಕ್ಷಣಗಳು ಅಂತೇಳಿ ನೋಡಿದಾಗ ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಸೋಸಿಯೇಷನ್ ಅಂತೇಳಿ ನಾವಿವತ್ತು ನೋಡ್ತಾ ಇದ್ವಿ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಅಸೋಸಿಯೇಷನ್ ಎ ಹ್ಯೂಮನ್ ಗ್ರೂಪ್ ಅಂತೇಳಿ. ಸಂಘ ಒಂದು ಮಾನವ ಸಮೂಹ ಅಂತೇಳಿ ಕರಿತಾ ಇದ್ವಿ. ನೋಡಿ, ಸಂಘವು ಮೂಲಭೂತವಾಗಿ ಒಂದು ಮಾನವ ಸಮೂಹ. ಜನರ ಹೊರತಾಗಿ ಸಂಘವಿರಲಿಕ್ಕೆ ಸಾಧ್ಯನೇ ಇಲ್ಲ. ಆದಾಗ್ಯೂ ಎಲ್ಲ ಮಾನವ ಸಮೂಹಗಳು ಸಂಘಗಳ ಆಗಲಾರವು ಅಂತೇಳಿ ಕರೀತಾ ಇದ್ದೀವಿ. ಸಂಘವು ಒಂದು ಸಂಘಟಿತವಾದಂಥ ಜನಸಮೂಹ. ಅದರಿಂದ ಅದು ಜನಜಂಗುಳಿಯಾಗಲಿ, ಒಂದು ಶೋತೃಗಳ ಸಮೂಹವಾಗಲಿ, ಅಥವಾ ಒಂದು ರೈಲ್ವೆ ನಿಲ್ದಾಣದಲ್ಲಿ ಕಾಯುತ್ತಿರುವಂಥ ಒಂದು ಜನಸಮೂಹವಾಗಲಿ ಸಂಘವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಗುರಿ ಉದ್ದೇಶಗಳ ಈಡೇರಿಕೆಗೋಸ್ಕರ ಸಂಘಟಿತವಾದಂಥ ಒಂದು ಜನಸಮೂಹವನ್ನು ನಾವು ಸಂಘ ಅಂತೇಳಿ ಕರಿತೀವಿ. ಅಸೋಸಿಯೇಷನ್ ಎ ಹ್ಯೂಮನ್ ಗ್ರೂಪ್ ಅಂತೇಳಿ. ಹಾಗೆ ಸೆಕೆಂಡ್ ಒನ್ ಬಂದುಬಿಟ್ಟು ಸ್ಪೆಸಿಫಿಕ್ ಇಂಟ್ರೆಸ್ಟ್ ಆರ್ ಇಂಟ್ರೆಸ್ಟ್ಸ್ ಅಂತೇಳಿ. ನಿರ್ದಿಷ್ಟ ಆಸಕ್ತಿ ಇರಬೇಕು, ಇಲ್ಲಾಂದರೆ ನಿರ್ದಿಷ್ಟ ಆಸಕ್ತಿಗಳು ಅನ್ನುವಂಥದ್ದು ಇರ್ಬೋದು ಅಂತೇಳಿ. ಸಂಘವು ಕೇವಲ ಒಂದು ಜನಸಮುಚ್ಚಯ ಮಾತ್ರ ಅಲ್ಲ, ಯಾವುದೋ ನಿರ್ದಿಷ್ಟ ಆಸಕ್ತಿ ಅಥವಾ ಆಸಕ್ತಿಗಳ ಅಥವಾ ಕೆಲವು ಸಮಾನ ಆಸಕ್ತಿಗಳ ಈಡೇರಿಕೆಗಾಗಿ ಸಂಘಟಿತವಾದಂಥ ಒಂದು ಸಮೂಹ ಅಂತೇಳಿ. ರಾಜಕೀಯ ಆಸಕ್ತಿ ಹೊಂದಿರುವವರು ರಾಜಕೀಯ ಪಕ್ಷಗಳಿಗೆ ಸೇರಿಕೊಂಡ್ರೆ, ಧಾರ್ಮಿಕ ಆಸಕ್ತಿ ಹೊಂದಿರುವವರು ಧಾರ್ಮಿಕ ಸಂಘಗಳಿಗೆ ಸೇರಿಕೊಳ್ತಾರೆ. ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿರುವವರು ಕ್ರೀಡಾ ಸಂಘಗಳಿಗೆ ಸೇರಿಕೊಳ್ತಾರೆ. ಹೀಗೆ ಸಮಾನ ಆಸಕ್ತಿ ಹೊಂದಿರುವಂಥವ್ರು ಸಂಘವನ್ನು ಕಟ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಅಂಥೇಳಿ. ಸೊ ಹಾಗೆ ಥರ್ಡ್ ಒನ್ ಬಂದುಬಿಟ್ಟು ಕೋಆಪರೇಟಿವ್ ಸ್ಪಿರಿಟ್ ಅಂತೇಳಿ ಕರಿತಾ ಇದ್ದೀವಿ. ಅಂದರೆ ಸಂಘಕ್ಕೆ ಸಹಕಾರದ ಮನೋಭಾವ ಇರಬೇಕು ಅಂಥೇಳಿ. ಇವತ್ತು ಸಂಘವು ತನ್ನದೇ ಆದಂತಹ ಒಂದು ಸಹಕಾರದ ತತ್ವದ ಮೇಲೆ ನಿಂತಿದೆ ಅಂಥೇಳಿ. ತಮ್ಮ ಸಮಾನ ಬೇಡಿಕೆಗಳ ಅಥವಾ ಉದ್ದೇಶಗಳ ಈಡೇರಿಕೆಗಾಗಿ ಜನರು ಪರಸ್ಪರ ಸಹಕಾರ ಸಹಾಯಗಳಲ್ಲಿ ತೊಡಗುವುದು ಅನಿವಾರ್ಯ. ಹಾಗೆ ನೋಡಿದರೆ ವೈಯಕ್ತಿಕ ನೆಲೆಯಲ್ಲಿ ತಾವು ತಮ್ಮ ಅನನ್ಯ ಆಸೆ ಅಥವಾ ಆಸಕ್ತಿಗಳನ್ನು ಈಡೇರಿಸಿಕೊಳ್ಳಲಾರೆವು ಎಂಬ ಒಂದು ತಿಳಿವಿನಿಂದಾಗಿಯೇ ಜನರು ಸಂಘಗಳನ್ನು ಸ್ಥಾಪಿಸಿಕೊಂಡಿರ್ತಾರೆ ಅಂಥೇಳಿ. ನಾನೊಬ್ಬನೇ ನನ್ನೆಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ನಾನು ಮಾಡ್ಕೊಳ್ತೀನಿ ಅಂಥೇಳಿ ಹೇಳಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಸಂಘಗಳ ಮುಖಾಂತರ ಸಮಾನ ಆಸಕ್ತಿಗಳ ಮುಖಾಂತರ ಪೂರೈಸ್ಕೊಳ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ಅನಂತರ ಫೋರ್ತ್ ಒನ್ ಬಂದುಬಿಟ್ಟು ಇನ್ಕ್ಲೂಡ್ಸ್ ದ ಎಲಿಮೆಂಟ್ಸ್ ಆಫ್ ಆರ್ಗನೈಜೇಷನ್ ಅಂತೇಳಿ. ಸಂಘಟನೆ ಎಂಬ ಮೂಲಾಂಶವನ್ನು ಒಳಗೊಂಡಿದೆ. ಸಂಘ ಎನ್ನುವಂಥದ್ದು ಸಂಘಟನೆ ಎಂಬ ಮೂಲಾಂಶವನ್ನು ಒಳಗೊಂಡಿದೆ ಅಂಥೇಳಿ. ನೋಡಿ, ಇವತ್ತು ಇನ್ಕ್ಲೂಡ್ಸ್ ದ ಎಲಿಮೆಂಟ್ಸ್ ಆಫ್ ಆರ್ಗನೈಜೇಷನ್ ಅನ್ನುವಂಥದ್ದು ಸಂಘವು ತನ್ನದೇ ಆದ ಸಂಘಟನೆಯನ್ನು ಹೊಂದಿರುವುದು. ಸಂಘಟನೆಯು ಸಂಘಕ್ಕೊಂದು ರೂಪವನ್ನು, ವ್ಯವಸ್ಥೆಯನ್ನು, ಭದ್ರತೆಯನ್ನು ನೀಡುತ್ತದೆ ಅಂಥೇಳಿ. ಸಂಘವೊಂದರಲ್ಲಿ ವಿವಿಧ ಅಂತಸ್ತುಗಳು ಮತ್ತು ಪಾತ್ರಗಳು, ಸ್ಟೇಟಸ್ ಆ್ಯಂಡ್ ರೋಲ್ಸ್ ಅಂತೇಳಿ ಕರಿತಾ ಇದ್ವಿ. ವಿವಿಧ ಸದಸ್ಯರಲ್ಲಿ ಹೇಗೆ ಹಂಚಲ್ಪಟ್ಟಿವೆ ಎಂಬ ಅಂಶವನ್ನು ಸ್ಪಷ್ಟಪಡಿಸುವುದು ಅಂಥೇಳಿ. ಎಲ್ಲ ಸದಸ್ಯರುಗಳು ತಮ್ಮ ತಮ್ಮ ಅಂತಸ್ತುಗಳಿಗೆ ಸಂಬಂಧಿಸಿದ ಪಾತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ವಿ. ಹಾಗೆ ಮತ್ತೊಂದು ಗುಣಲಕ್ಷಣ ಏನು ಅಂತೇಳಿದ್ರೆ, ಇವತ್ತು ರೆಗ್ಯುಲೇಷನ್ ಆಫ್ ರಿಲೇಷನ್ಸ್ ಅಂತೇಳಿ ಕರಿತಾ ಇದ್ವಿ. ಸಾಮಾಜಿಕ ಸಂಬಂಧಗಳ ಒಂದು ನಿಯಂತ್ರಣ ಅಂತೇಳಿ ಕರಿತಾ ಇದ್ವಿ. ಸೊ ಇಲ್ಲಿ ಪ್ರತಿಯೊಂದು ಸಂಘವು ತನ್ನ ಸದಸ್ಯರ ವರ್ತನೆಯನ್ನು ನಿಯಂತ್ರಿಸಲಿಕ್ಕೆ ತನ್ನದೇ ಆದ ಒಂದು ವ್ಯವಸ್ಥೆಯನ್ನು ಹೊಂದಿರುತ್ತೆ. ಅದಕ್ಕಾಗಿಯೇ ಸಂಘಗಳು ಸಂಸ್ಥೆಗಳನ್ನು ರಚಿಸಿಕೊಳ್ಳುತ್ತೇವೆ ಅಂತೇಳಿ. ಉದಾಹರಣೆ, ಕುಟುಂಬವೆಂಬ ಸಂಘವು ವಿವಾಹವೆಂಬ ಸಂಸ್ಥೆಯ ಮೂಲಕ ಸದಸ್ಯರ ತನ್ನ ಲೈಂಗಿಕ ವರ್ತನೆಯ ಮೇಲೆ ನಿಯಂತ್ರಣ ಸಾಧಿಸುವುದು. ಹಾಗೆಯೇ ರಾಜಕೀಯ ಪಕ್ಷಗಳು ಸಂವಿಧಾನವನ್ನು ಹೊಂದಿರುತ್ತವೆ. ಸಂಘವು ತನ್ನ ಸದಸ್ಯರ ವರ್ತನೆಯನ್ನು ನಿಯಂತ್ರಿಸಲು ನಿಯಮಗಳನ್ನು ಬರಹದ ಮೂಲಕ ಅಥವಾ ಬಾಯಿ ಮಾತಿನ ರೂಪದಲ್ಲಿಯೇ ಹೊಂದಿರಬಹುದು ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಆ ಮುಖಾಂತರ ಈಗ ನೋಡಿ, ಯಾವುದೇ ಒಂದು ಸಂಘ ಸಂಸ್ಥೆಯನ್ನು ನಾವು ನಿರ್ಮಿಸಿಕೊಳ್ಳುವಾಗ ಆ ಒಂದು ಸಂಘ ಸಂಸ್ಥೆಗಳಿಗೆ ಇಂತಿಷ್ಟು ನೀತಿ ನಿಯಮಗಳು ಅನ್ನುವಂಥದ್ದು ಇರುತ್ತೆ.
ಯಾವುದೇ ಒಬ್ಬ ವ್ಯಕ್ತಿ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಆ ನೀತಿ ನಿಯಮಗಳ ಆಧಾರದ ಮೇಲೆ ಅವನ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಹಾಗೆ ಕೊನೆಯದಾಗಿ ಇವತ್ತು ಎಲಿಮೆಂಟ್ ಆಫ್ ಸ್ಟೆಬಿಲಿಟಿ ಆಫ್ ಅಸೋಸಿಯೇಷನ್ ಅಂತೇಳಿ ಕರಿತೀವಿ, ಸಂಘದ ಒಂದು ಸ್ಥಿರತೆಯ ಅಂಶ ಅಂಥೇಳಿ. ಸೊ ಇಲ್ಲಿ ಸಂಘವು ಒಂದು ಶಾಶ್ವತ ಸ್ವರೂಪದ ಅಥವಾ ಪೂರ್ಣ ತಾತ್ಕಾಲಿಕ ರೂಪದ್ದಾಗಿರಬಹುದು. ಕೆಲವು ರಾಜಕೀಯ ಮತ್ತು ಧಾರ್ಮಿಕ ಸಂಘಗಳು ದಶಕಗಳ ಇತಿಹಾಸವನ್ನು ಹೊಂದಿವೆ. ಹಾಗೆಯೇ ಕೆಲವು ಸಂಘಗಳು ಬಹಳ ತಾತ್ಕಾಲಿಕವಾದವು, ಬರಹಗಾರರನ್ನು ಇಲ್ಲವೇ ವಿಜ್ಞಾನಿಗಳನ್ನು ಸನ್ಮಾನಿಸಲು ಸ್ಥಾಪಿಸಬಹುದು. ಸಂಘಗಳಿವತ್ತು ಸನ್ಮಾನ ಸಮಾರಂಭದೊಂದಿಗೆ ವಿಸರ್ಜನೆ ಹೊಂದಬಹುದು. ಹೀಗೆ ಒಂದು ಸ್ಟೆಬಿಲಿಟಿ ಅಂತೇಳಿ ತುಂಬ ತಾತ್ಕಾಲಿಕ ಸಂಘಗಳು ಇರುತ್ತೆ, ಹಾಗೆ ಸುದೀರ್ಘವಾದಂಥ ಒಂದು ಸಂಘಗಳು ಕೂಡ ಇರುತ್ತೆ ಅಂತೇಳಿ. ಹೀಗೆ ಸಂಘದ ಕುರಿತಂತೆ ಈ ಹಿಂದೆ ನೀಡಲಾದಂಥ ಎಲ್ಲ ವ್ಯಾಖ್ಯಾನಗಳನ್ನು ನಾವು ಸ್ಪಷ್ಟಪಡಿಸುವಂತೆ ಸಂಘವೆಂಬುದು ನಿರ್ದಿಷ್ಟ ಆಸಕ್ತಿ ಒಂದರ ಸುತ್ತ ಅತ್ಯಂತ ಪ್ರಕಟಿತ ಒಂದು ಸಂಘಟಿತವಾದ ಸಮೂಹವಾಗಿದೆ, ಪ್ರಕಟಿತವಾಗಿ ಸಂಘಟಿತವಾದುದಾಗಿದೆ ಎಂಬ ಅದರ ಗುಣವೇ ಸಂಘವನ್ನು ಹೇಳುವಂಥದ್ದು ಅಂಥೇಳಿ. ಸೊ ಹಾಗಾಗಿ ಸಂಘ ಅನ್ನುವಂಥದ್ದು ಆಧುನಿಕ ಸಮಾಜದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು ಅಂಥೇಳಿ. ಸೊ ಈ ಒಂದು ನಮ್ಮ ತರಗತಿಯಲ್ಲಿ ಪ್ರಶ್ನೆಗಳು ಯಾವ ರೀತಿ ಕೇಳ್ಬೋದು ಅಂತೇಳಿದ್ರೆ, ಸಂಘ ಎಂದರೇನು, ಯಾವುದಾದರೂ ಸಂಘಕ್ಕೆ ಒಂದು ಉದಾಹರಣೆ ಕೊಡಿ, ಹಾಗೆಯೇ ಸಂಘದ ಗುಣಲಕ್ಷಣಗಳನ್ನು ಕುರಿತು ಬರೆಯಿರಿ ಅಥವಾ ವಿವರಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಸೊ ಇಷ್ಟು ನಾವು ಸಂಘ ಮತ್ತು ಸಂಘದ ಅರ್ಥ ಮತ್ತು ವ್ಯಾಖ್ಯೆ, ಸಂಘದ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು.